शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम् श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಶ್ಲೋಕ ಹೇಳ ಸರ್? ಹೇಳಿ. ಸರ್ವಾತ್ಮನಾ ದೃಶ್ಯಮಿದಂ ದೃಶೈವ ನೈವಾಹಮರ್ಥ ಕ್ಷಣಿಕತ್ವದರ್ಶನಾತ್ ಜಾನಾಮ್ಯಹಂ ಸರ್ವಮಿತಿ ಪ್ರತೀತಿಃ ಕುತೋಹಮಾದೇ ಕ್ಷಣಿಕಸ್ಯ ಸಿದ್ಧೇತ್ ಅಹಂ ಪದಾರ್ಥಸ್ಯಹಮಾದಿ ಸಾಕ್ಷಿ ನಿತ್ಯಂ ಸುಷುಪ್ತಾನಪಿ ಭಾವದರ್ಶನಾತ್ ಬ್ರೂತೆ ಹ್ಯಜೋ ನಿತ್ಯ ಇತಿ ಶ್ರುತಿ ಸ್ವಯಂ ತತ್ಪ್ರತ್ಯಗಾತ್ಮಾ ಸದಸದ್ವಿಲಕ್ಷಣಃ. ಹರಿ ಅಹಂ ಪದಾರ್ಥಃ ಸ್ವ ಅಹಮಾದಿ ಸಾಕ್ಷಿ ಸ್ವಹಂ ಆದಿ ಸಾಕ್ಷಿ ನಿತ್ಯಂ ಸುಷುಪ್ತಾವಪಿ ಭಾವದರ್ಶನಾತ್ ಭೂತೆ ಹಿ ಅಜಃ ನಿತ್ಯಃ ಇತಿ ಶ್ರುತಿಃ ಸ್ವಯಂ ತತ್ ಪ್ರತ್ಯಗಾತ್ಮ ಸತ್ ಅಸತ್ ವಿಲಕ್ಷಣಃ. ಅಹಂ ಪದಾರ್ಥಃ ತ್ವಂ ಅಹಮಾದಿ ಸಾಕ್ಷಿ. ಅಹಂ ಪದಾರ್ಥಃ, ಈ ಅಹಂ ಪದಾರ್ಥ ಅಂತ ಕರೆದಿದ್ದಾರೆ. ಪದಾರ್ಥ ಅಂತಂದ್ರೆ ಈ ಫ್ರೂಟ್ ಸಲಾಡ್ ಅಂತ ಹೇಳ್ತೀವಲ್ವಾ, ಫ್ರೂಟ್ ಸಲಾಡ್ ಅಂತ ಹೇಳಿದಾಗ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಪರ್ಟಿಕ್ಯುಲರ್ ಆಗಿ ಫ್ರೂಟ್ಸ್ ಹೆಸರಿರೋದಿಲ್ಲ. ಎಲ್ಲಾ ಹಣ್ಣುಗಳ ಒಂದು ಸಮೂಹವನ್ನ ನಾವೆಂಗ ಫ್ರೂಟ್ ಸಲಾಡ್ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ಅಹಮಾದಿ ಅಂತಕ್ಕಂಥ ಶಬ್ದವನ್ನ ಪ್ರಯೋಗ ಮಾಡಿ ಈ ಅಹಂ ಅಂತಕ್ಕಂಥದ್ದನ್ನ ಅಂತಃಕರಣ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಅಂತಃಕರಣ ಅಂತಂದ್ರ ಮನ, ಬುದ್ಧಿ, ಚಿತ್ತ, ಅಹಂಕಾರ ಈ ನಾಲ್ಕನ್ನ ಸೇರಿಸಿ ಅಂತಃಕರಣ ಚತುಷ್ಟಯ ಅಂತ ಮಾಡಿದ್ದಾರೆ. ಈ ಅಂತಃಕರಣವನ್ನ ಕೆಲವೊಮ್ಮೆ ಒಂದನ್ನ ಹೇಳಿದ್ರು ನಾವು ಅದರ ಕಾರ್ಯಕ್ಷೇತ್ರವನ್ನ ನೋಡಿ ಅದನ್ನ ಅರ್ಥ ಮಾಡಬೇಕು. ಆದ್ರೆ ಇಲ್ಲಿ ಆಚಾರ್ಯ ಶಂಕರರು ಅಹಮಾದಿ ಸಾಕ್ಷಿ ಅಂತಂದ್ರೆ, ಅಹಂ ಆದಿ ಅಂತಂದ್ರೆ ಬಹುವಚನ ಪ್ರಯೋಗ. ಅಹಂಕಾರವೇ ಅಂತಕ್ಕಂಥದ್ದನ್ನ ಅನುವಾದ ಮಾಡಿದ್ದಾರೆ ಕನ್ನಡದಲ್ಲಿ. ಅಹಂಕಾರವೇ ಅಂತಂದ್ರ ಅಹಂಕಾರದ ಜೊತೆಗಿರ್ತಕ್ಕಂತಹ ಮನಬುದ್ಧಿ ಚಿತ್ತ ಇವು ಮೂರು ಅಹಂಕಾರ ಸೇರಿಸಿ ಇದನ್ನ ಪದಾರ್ಥ. ಈ ಎಲ್ಲ ಪದಾರ್ಥಗಳಿಗೆ ಈ ಅಹಂ ಅಂತಕ್ಕಂಥದ್ದನ್ನ ಎರಡು ರೀತಿ ಮಾಡಿದ್ದಾರೆ. ಅಹಂ ಪದಾರ್ಥ ತ್ವಂ ಅಹಮಾದಿ ಸಾಕ್ಷಿ ಅಂತ. ಒಂದು ಅಹಂ ಅದು ಸ್ವಯಂ ಪರಿಪೂರ್ಣವಾಗಿರ್ತಕ್ಕಂತಹ ನಮ್ಮ ನಿಜವಾದ ಸ್ವಸ್ವರೂಪ, ಅದು ಚೈತನ್ಯ ರೂಪವಾಗಿರ್ತಕ್ಕಂತಹ ಅಹಂ ಇದೆ. ಆ ಅಹಂನಲ್ಲಿ ಅದಕ್ಕೆ ಆಚಾರ್ಯ ಶಂಕರರು ಅಹಂ, ಅದು ಉಪನಿಷತ್ತಿಗೆ ಭಾಷ್ಯ ಬರೆಯುವಾಗ ಅಹಂ ಬ್ರಹ್ಮ ಅಸ್ಮಿ ಅಂತ ಹೇಳುವಾಗ ಯಾವುದು ನಾನು ಅಹಂ ಇದೆನೋ ಅದೇ ಬ್ರಹ್ಮ ಅಂತ
ವ್ಯಾಖ್ಯಾನ ಮಾಡಿದ್ದಾರೆ. ಸೊ ಹಾಗಾಗಿ ಯಾವುದು ಇಲ್ಲಿ ಅಹಂ ಅಂತಿದೆಯೋ, ಅಹಂ ಅನ್ನಗಳಿಗೆ ಮತ್ತೆ ಅಹಂಕಾರ ಅಂತ ಹಿಂಗ ಅರ್ಥ ಮಾಡಬಾರ್ದು. ಅಹಂ ಅಂದ್ರೆ ನನ್ನ ಇರುವಿಕೆ ಅಂತ. ಈ ಇರುವಿಕೆಯೊಳಗಡೆ ಮತ್ತೊಂದು ತೋರಿಕೆ ಇದೆ. ಅದು ಯಾವುದು ಅಂತಂದ್ರೆ ಅದು ಪರಿಚ್ಛಿನ್ನವಾಗಿರ್ತಕ್ಕಂತಹ ನಾನು ಇಷ್ಟೇ ಅಂತ ತನ್ನನ್ನ ತಾನು ಒಂದು ಚಕ್ರವನ್ನ ಸುತ್ತಾಕೊಂಡಿರ್ತಕ್ಕಂತಹದ್ದು ಯಾವುದು ಪದಾರ್ಥ ಇದೆಯೋ ಅದು ಅಹಂ. ಅದೇನ್ ಮಾಡುತ್ತೆ, ಒಂದು ಕೋಟೆ ಕಟ್ಟಿಕೊಂಡು ಬಿಡುತ್ತ. ಕೋಟೆ ಕಟ್ಟಿಕೊಂಡು ಇಷ್ಟೇ ನಾನು ಅಂತ. ಯಾಕೆ ಅಂತಂದ್ರೆ ಅದು ತನ್ನನ್ನ ತಾನು ಐಡೆಂಟಿಟಿ ಮಾಡಿಕೊಂಡಿರ್ತಕ್ಕಂಥದ್ದು ಪರಿಚ್ಛಿನ್ನದಿಂದನೇ. ಅದಕ್ಕೆ ಮಹಾಭಾರತದಲ್ಲಿ ಫಸ್ಟ್ ಚಾಪ್ಟರ್ಲಿ ಗೀತೆಯಲ್ಲಿ ಬರುತ್ತಾ, ಈ ಪಾಂಡವರ ಮತ್ತು ಕೌರವರ ಸೈನ್ಯವನ್ನ ವರ್ಣನೆ ಮಾಡುವಾಗ ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ರಿಜನೀತೇಶಂ ಬಲಂ ಭೀಮಾಭಿರಕ್ಷಿತಂ ಅಂತ ಸೈನ್ಯವನ್ನ ವರ್ಣನೆ ಮಾಡುವಾಗ ಅಪರ್ಯಾಪ್ತಂ ಅಂದ್ರೆ ಪರಿಮಿತಿಗೆ ಸಿಗದೇ ಇರೋಷ್ಟು, ಅಪರ್ಯಾಪ್ತಂ ಅಂದ್ರೆ ಭೀಷ್ಮರಿಗೆ ಪರ್ಯಾಪ್ತಿಗೆ ಅವ್ರ ವ್ಯಾಪ್ತಿಗೆ ಸಿಗದೇ ಇರೋಷ್ಟು ಸೈನ್ಯ ಇತ್ತಂದ್ರೆ ಅದರ ಅರ್ಥ ದೊಡ್ಡ ಸೈನ್ಯ ಇತ್ತಂತ ಅರ್ಥ ಅಲ್ಲ. ಪರ್ಯಾಪ್ತಂ ತ್ರಿಜನೀತೇಶಂ ಬಲಂ ಭೀಮಾಭಿರಕ್ಷಿತಂ ಅಂತ ಇದ್ದಾಗ ಇಲ್ಲಿ ಪರಿಮಿತಿ ಅಂತಂದ್ರೆ ಸ್ವಲ್ಪ ಇರ್ತಕ್ಕಂಥ ಸೈನ್ಯಕ್ಕೆ ಕಕ್ಷೆಯಲ್ಲಿ, ಭೀಮನ ಕಕ್ಷೆಯಲ್ಲಿ ಪಾಂಡವ ಸೈನ್ಯ ಇತ್ತು. ಅಪರಿಮಿತವಾಗಿರ್ತಕ್ಕಂತಹ ಸೈನ್ಯಕ್ಕೆ ಭೀಷ್ಮ ಏನು ರಕ್ಷಣೆ ಇತ್ತು ಅಂತ ಹಿಂಗ ಅರ್ಥ ಮಾಡದ ಅಲ್ಲದವು. ಬಹಳ ವ್ಯಾಖ್ಯಾನಕಾರರು ಅನೇಕ ರೀತಿಯಾಗಿ ಅರ್ಥ ಮಾಡಿದ್ದಾರೆ. ಇಲ್ಲಿ ಏನಾಗಿತ್ತು ಅಂತಂದ್ರೆ ಪಾಂಡವರದು ಪರಿಮಿತಿ ಅಂದ್ರೆ 7 ಅಕ್ಷೋಹಿಣಿ ಇತ್ತು ಅನ್ನುವಂತಹ ಅರ್ಥ ಅಲ್ಲ. ಎಲ್ಲರೂ ಕೂಡ ಇಲ್ಲಿ ಯುದ್ಧವನ್ನ ಗೆಲ್ಲಬೇಕು ಅನ್ನುವಂತಹ ಒಂದು ಸಂಕಲ್ಪದಿಂದನೇ ಭೀಮನ ಕಕ್ಷೆ ಅಂದ್ರೆ ಭೀಮನ ಆಕಾಂಕ್ಷೆಯನ್ನ ತೀರಿಸಬೇಕು ಅಂತ. ಭೀಮ ಏನೊಂದು ಸಂಕಲ್ಪ ಮಾಡಿದ್ನಲ್ಲ, ಧೃತರಾಷ್ಟ್ರನ 100 ಮಕ್ಕಳನ್ನ ನಾನೇ ಸಂಹಾರ ಮಾಡ್ತೀನಿ ಅಂತ ಒಂದು ಪ್ರತಿಜ್ಞೆ ಮಾಡಿದ್ನಲ್ಲ. ಹಾಗಾಗಿ ಪಾಂಡವರೆಲ್ಲರೂ ಕೂಡ ಅವನ ಪ್ರತಿಜ್ಞೆಯನ್ನ ಪೂರೈಸಬೇಕು ಅಂತಾನೆ ಕಂಕಣಬದ್ಧರಾಗಿದ್ರು. ಭೀಮನಿಗೆ ಅದ್ರದ್ದು ಯಾವಾಗ ಅವಕಾಶ ಸಿಗುತ್ತೆ ಅದಕ್ಕೆಲ್ಲನೂ ಕೂಡ ಅವರು ಸಪೋರ್ಟ್ ಮಾಡ್ತಾ ಇದ್ರು. ಅಂದ್ರೆ ಇಲ್ಲಿ ಗುರಿ ಸ್ಪಷ್ಟವಾಗಿದೆ. ಅಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿ ಸೇನಾಧಿಪತಿ ಭೀಷ್ಮ ಇದ್ದಾನೆ, ರಾಜನಾಗತಕ್ಕಂಥವನು ದುರ್ಯೋಧನ ಇದ್ದಾನೆ. ಆದ್ರೆ ಎಲ್ಲರೂ ಹೆಂಗದರಂತಂದ್ರೆ ಅವರು ಒಬ್ರಿಗೊಬ್ರು ಒಂದು ಸಂಕಲ್ಪ ಒಂದೇ ಕಡೆ ಇಲ್ಲ. ಭೀಷ್ಮ ಕೌರವರ ಕಡೆ ಯುದ್ಧ ಮಾಡ್ತಾನ, ಆದ್ರೆ ಪಾಂಡವರಿಗೆ ಜಯ ಆಗ್ಲಂತಾನ. ದ್ರೋಣ ಕೌರವರ ಕಡೆ ಯುದ್ಧ ಮಾಡ್ತಾನ, ನನ್ನ ಶಿಷ್ಯ ಅರ್ಜುನ ಭೂಮಂಡಲಕ್ಕೆ ಅವನು ಸಮಾನವಾಗಿರ್ತಕ್ಕಂಥವ್ರು ಯಾರು ಇರಬಾರ್ದು, ಅಂತಹ ಶಿಷ್ಯನ ಕೊಟ್ಟಿದ್ದೀನಿ ಅಂತ ನನಗೆ ಗ್ರೇಟ್, ನನಗೆ ಹೆಮ್ಮೆ ಬರ್ಬೇಕು, ಹಾಗಾಗ್ಲಿ ನನ್ನ ಅರ್ಜುನ ಸೋಲ್ಬಾರ್ದಂತ ದ್ರೋಣ ಯುದ್ಧ ಮಾಡ್ತಾನ. ಇನ್ನು ಕರ್ಣ ಇದ್ದಾನೆ, ಅವನು ಅರ್ಜುನ್ ಒಬ್ಬನೇ ನನ್ನ ಕಡೆ ಯುದ್ಧ ಮಾಡೋನು, ಬೇರೆ ರೀತಿ ಯಾರು ಮಾಡಲ್ಲ. ಯಾಕಂದ್ರೆ ಅವ್ನಿಗೆ ಯಾವಾಗ್ಲೂ ಕೂಡ ನಾನು ಅರ್ಜುನಕ್ಕಿಂತ ದೊಡ್ಡವನು ಅನ್ಸ್ಬೇಕನ್ನೋದು, ಅವನಿಗೆ ಯುದ್ಧ ಗೆಲ್ಬೇಕಂತೇನಿಲ್ಲ. ಅಂದ್ರೆ ಅಲ್ಲಿ ಏನಾಗಿವ ಅಂದ್ರೆ ದಿಕ್ಕು ದೇಶ ಎಲ್ಲ ತಪ್ಪಿಬಿಟ್ಟದ. ಸೈನ್ಯ ದೊಡ್ಡದಿದೆ, ಆದ್ರೆ ಲಂಗು ಲಗಾಮಿಲ್ಲ ಅಂತ. ಆದ್ರೆ ಇಲ್ಲಿ ಸೈನ್ಯ ಚಿಕ್ಕದದ, ಆದ್ರೆ ಒಂದೇ ಕಕ್ಷೆಯಲ್ಲದ, ಭೀಮನ ಕಕ್ಷೆಯಲ್ಲದ ಅಂತ. ಸೊ ಅದೇ ರೀತಿಯಾಗಿ ಇಲ್ಲಿ ನಮ್ಮಲ್ಲಿ 4 ಹೇಳಿದ್ವಲ್ಲ, ಮನ, ಬುದ್ಧಿ, ಚಿತ್ತ, ಅಹಂಕಾರ. ಇವು 4 ಯಾಕಂದ್ರೆ ಒಂದು ರೀತಿಯಿಂದ ಕೌರವರ ಸೈನ್ಯ ಇದ್ದಂಗೆ ಇವು. ಒಂದ್ರ ಮಾತು ಒಂದು ಕೇಳಂಗಿಲ್ಲ. ಒಂದ್ರ ಮಾತು ಒಂದು ಕೇಳಂಗಿಲ್ಲ. ಮನಸ್ಸಿನ ಮಾತನ್ನ ಬುದ್ಧಿ ಕೇಳೋದಿಲ್ಲ, ಬುದ್ಧಿ ಮಾತನ್ನ ಮನಸ್ಸು ಕೇಳೋದಿಲ್ಲ, ಮನಸ್ಸಿನ ಮಾತನ್ನ ಚಿತ್ತ ಕೇಳೋದಿಲ್ಲ, ಚಿತ್ತದ ಮಾತನ್ನ ಬುದ್ಧಿ ಕೇಳೋದಿಲ್ಲ. ಈಗ ನೋಡಿ, ಯಾವ್ದೋ ಒಂದು 4 ಸಲ ಓದಿರ್ತೀವಿ, ನೆನ್ಪಿಟ್ಕೋಬೇಕಂತ ಹೇಳ್ತೀವಿ, ಚಿತ್ತ ನೆನ್ಪಿಟ್ಕೊಂಡಿರ್ತೀವಿ. ಆದ್ರೆ ಯಾವಾಗ ಆ ಸಿಚುವೇಶನ್ ಬರ್ತದೆ ಅವಾಗ ಅದು ಬುದ್ಧಿ ಅದನ್ನೇನ್ ಮಾಡ್ಬಿಡ್ತದ, ಮರು ಬಂದ್ಬಿಡ್ತದೆ, ಚಿತ್ತ ಕಳ್ಕೊಂಡ್ಬಿಡ್ತದೆ. ಹೀಗೆ
ಸಮೂಹ ಇದೆ ಅಲ್ವಾ, ಇದು ಸಮೂಹವನ್ನ ಪದಾರ್ಥ ಅಂತ ಕರೆದಿದ್ದಾರೆ. ಆದ್ರೆ ಈ ಸಮೂಹಕ್ಕೆ ಎಲ್ಲದಕ್ಕೂ ಕೂಡ ಈ ಕಾರಣ ಇರತಕ್ಕಂಥವನು ಯಾರು ಅಂತಂದ್ರೆ ಸೊ ಅಹಂ. ಅಹಂ ಅಂತಂದ್ರೆ ಯಾವುದನ್ನ ಚೈತನ್ಯ ಶಕ್ತಿ ಅಂತ ಕರಿತೀವಿ, ಪರಮಾತ್ಮ ಅಂತ ಕರಿತೀವಿ, ಸತ್ ಅಂತ ಕರಿತೀವಿ, ತತ್ ಅಂತ ಕರಿತೀವಿ. ಆ ತತ್ಸ್ವರೂಪನಾಗಿರ್ತಕ್ಕಂತಹ ಆ ಪರಮಾತ್ಮನ ಅಂಗುಷ್ಟ ಮಾತ್ರ ಪುರುಷ ಏವ ಅಂತರಾತ್ಮ ಅಂತ ಕಟ ಮಂತ್ರ. ಈ ಹೃದಯದಲ್ಲಿದ್ದು ಎಲ್ಲವನ್ನ ಬೆಳಗುವಂತಹ ಯಾವುದೋ ಒಂದು ಆ ಧಾರಾಕಾಶ ಅಂತ ಬ್ರಹ್ಮಸೂತ್ರದಲ್ಲಿ ಕರೆದಿದ್ದಾರೆ. ಈ ಹೃದಯಾಕಾಶದಲ್ಲಿ ಇದ್ದು ಎಲ್ಲವನ್ನ ಬೆಳಗತಕ್ಕಂತಹ ಯಾವುದೋ ಒಂದು ಆತ್ಮ ಅಂತಿದೆಯೋ, ಆ ಆತ್ಮ ಇವೆಲ್ಲದಕ್ಕೆ ಸಾಕ್ಷಿಯಾಗಿದೆ. ಅಂದ್ರೆ ಸಾಕ್ಷಿಯಾಗಿದೆ ಅಂತಂದ್ರೆ ಇದರ ಎಲ್ಲ ಕರ್ಮಗಳನ್ನ ಮಾಡ್ಲಿಕ್ಕೆ ಅದು ಬೆಳಕಾಗಿ ಕರ್ಮಗಳಿಗೆ ದಾರಿದೀಪಾಗಿಲ್ಲ. ಅದು ಮತ್ತೆ ತಪ್ಪಾಗುತ್ತೆ. ಬೆಳಕಿದೆ, ಸೂರ್ಯನ ಬೆಳಕಿದೆ. ನೀವು ಒಳ್ಳೆ ಕೆಲಸನ ಮಾಡ್ಬೋದು, ಕೆಟ್ಟ ಕೆಲಸನ ಮಾಡ್ಬೋದು. ಅದಕ್ಕೆ ಅದನ್ನ ಸಾಕ್ಷಿ ಅಂತ ಕರೀತಾರೆ. ಅದು ಕೇವಲ ಬೆಳಕದ. ಬೆಳಕು ಯಾವುದೇ ರೀತಿಯಾಗಿರ್ತಕ್ಕಂಥ ಕರ್ಮ ಪ್ರಚೋದನೆ ಮಾಡೋದಿಲ್ಲ. ಸೂರ್ಯನ ಬೆಳಕಿನಲ್ಲಿ ಎಲ್ಲ ಧರ್ಮದ ಕಡೆ ಹೋಗ್ತೀವಿ? ಇಲ್ಲ. ನಮ್ಮ ಕರ್ಮ ಹೆಂಗದ ಹಂಗ ಹೋಗ್ತೀವಿ ನಾವು. ಇಲ್ಲೇ ಬಹಳ ಜನಕ್ಕೆ ಅರ್ಥ ಆಗಲ್ಲ. ಎಲ್ಲ ಅಧಿಷ್ಠಾನ, ಎಲ್ಲ ಸರ್ವಜ್ಞ ಅಂದ್ಮೇಲೆ ನಮ್ಮ ಕರ್ಮನು ಕೂಡ ಅವನೇ ನಡೆಸೋನು ಅಂತ ದುರ್ಯೋಧನ ಅರ್ಥ ಮಾಡಿಕೊಂಡಲ್ವಾ? ಕೇನಾಪಿ ದೇವೇನ ಹೃದಯ ಸ್ಥಿತೇನ ಯಥಾ ನಿಯತ್ತೋಸ್ಮಿ ತಥಾ ಕರೋಮಿ ಅಂತ ಎಲ್ಲ ತಂದೆಲ್ಲನ ಅವನ ಮೇಲೆ ಹಾಕ್ಬಿಟ್ಟವ. ಕೇನಾಪಿ ದೇವೇನ ಹೃದಯ ಸ್ಥಿತೇನ, ಯಾರೋ ಒಬ್ಬನಿದಾನ ಒಳಗಡೆಗೆ, ಅವನ್ ಹೆಂಗ್ ನಡೆಸ್ತಾನ ಹಂಗ್ ನಡೀತೀನಿ ಅಂದ್ಬಿಟ್ಟವ. ಯಾರಾದ್ರೆ ಒಳಗಡೆಗೆ? ತನ್ನ ಅಹಂಕಾರದ ಮೂಲ ಸ್ವರೂಪವಾಗಿರ್ತಕ್ಕಂತಹ ಅಜ್ಞಾನ ಇದೆ. ಆ ಅಜ್ಞಾನದಿಂದ ಆ ಅಜ್ಞಾನ ಹೆಂಗ್ ಹೇಳ್ತದ ಹಂಗ್ ಮಾಡ್ತಾನೆ ಅಂತ. ಅದನ್ನ ನಾವು ಆತ್ಮತತ್ವ ಅಂತ ಅನ್ನಕ್ ಬರಂಗಿಲ್ಲ. ಅದಕ್ಕೆ ಭಗವಂತ ಇಸ್ ಓಪನ್ ಗ್ರೌಂಡ್ ಕೊಟ್ಟಿದ್ದಾನೆ, ನಮ್ಗ ಬೆಳಕು ಕೊಟ್ಟಿದ್ದಾನೆ. ಈ ಬೆಳಕಿನಲ್ಲಿ ನಾವು ಆತ್ಮನನ್ನ ತಿಳಿಯೋದ್ರ ಕಡೆಗೇನೋ ಹೋಗ್ಬೋದು, ಅಥವಾ ನಮ್ಮ ಸಂಕಲ್ಪಗಳು ಏನಿದಾವ, ನಮ್ಮ ಆಸೆಗಳು ಏನಿದಾವ, ನಮ್ಮ ಬಯಕೆಗಳೇನಿದಾವ ಆ ಕಡೆಗೇನೋ ಹೋಗ್ಬೋದು. ಆದ್ರೆ ಯಾವ ಕಡೆನ ಹೋಗ್ರಿ ಅವಕ್ಕೆಲ್ಲದಕ್ಕೂ ಕೂಡ ಸಾಕ್ಷಿಯಾಗಿ ಅಹಂ ಪ್ರತ್ಯಗಾತ್ಮನಿದ್ದಾನೆ. ಕರೆಕ್ಟು. ಹೀಗೆ ಚೆನ್ನಾಗಿ ಎಲ್ಲ ಉಪನಿಷತ್ ಹೇಳ್ತವೆ. ಆದ್ರೆ ಇದು ಹೆಂಗ್ ಗೊತ್ತಾಗುತ್ತೆ ನಮಗೆ? ಹೇಗ್ ಗೊತ್ತಾಗತ್ತೆ ಅಂತಂದ್ರೆ ಅದಕ್ಕೆ ಅವರು ಸೆಕೆಂಡ್ ಪಾದದಲ್ಲಿ ಹೇಳಿದರು, ನಿತ್ಯಂ ಸುಷುಪ್ತ್ಯಾವಪಿ ಭಾವದರ್ಶನ ಅಂತಾರ ಅವರು. ಇದನ್ನ ಯಾವಾಗ ನೋಡ್ಬೋದು ನಾವು ಅಂತಂದ್ರೆ ದಿನಾನೂ ಕೂಡ ನಾವು ಸುಷುಪ್ತಿಯಲ್ಲಿ ಇದನ್ನ ನೋಡಬಹುದು ಅಂತಾರ ಅವರು. ಯಾಕಂತಂದ್ರೆ ಜಾಗ್ರತಿನಲ್ಲಿ ನಮ್ಮ ಸೆಲ್ಫಿಶ್ನೆಸ್ ಏನು ಈಗೋ ಅದ, ಅದನ್ನ ನಾವು ನಮ್ಮ ಜ್ಞಾನ ಅಂತ ಕರ್ಕೊಂಡಿದ್ದೀವಿ. ಅದರ ಬೆಳಕಿನಲ್ಲಿ ನಾವು ನಡೀತೀವಿ. ಐನೋ ಅಂತದ್ದು ಎಲ್ಲವನ್ನ. ಹಾಗೆ ಕನಸಿಗೆ ಹೋಗ್ತೀವಿ. ಅಲ್ಲಿ ಕನಸಲ್ಲಿ ಕೂಡ ಮನಸ್ಸು ಎಲ್ಲ ಅಧಿಕಾರ ತಗೊಂಡದ. ಅದು ಮನಸ್ಸೇನ ಏನ್ ತೋರಿಸ್ತದ ಅದನ್ನ ನಾವು ನೋಡ್ತೀವಿ. ಅದಾದ್ಮೇಲೆ ಮತ್ತೆ ಗಾಢ ನಿದ್ರೆಗೆ ಹೋಗ್ತೀವಿ. ಅಲ್ಲಿ ಮನಸ್ಸನ್ನು ಇಲ್ಲ, ಅಹಮ್ಮನ್ನು ಇಲ್ಲ, ಇಂದ್ರಿಯನೂ ಇಲ್ಲ, ಎಲ್ಲ ಲಯ ಆಗ್ಯವ. ಮತ್ತೆ ಲಯ ಆಗಿರುವಾಗ ಎದ್ದ ಮೇಲೆ ನಾನು ಚೆನ್ನಾಗಿ ನಿದ್ದೆ ಮಾಡಿದೆ ಅಂತಂದ್ರೆ ಯಾರೊಬ್ರು ಇರ್ಬೇಕಲ್ವ? ಎಚ್ಚರವಾಗಿದ್ದಾಗ ಗೊತ್ತಾಗತ್ತೆ ನಾನು ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ. ಹಾಗೆ ಯಾವಾಗ ಈ ಅಹಂ ಅಂದ್ರೆ ಈ ಪರಿಚ್ಛಿನ್ನವಾಗಿರ್ತಕ್ಕಂಥ ಅಹಂ ಲಯವಾಗತ್ತೆ, ಆವಾಗ ಅಹಂ ತೋರಿಕೊಳ್ಳುತ್ತೆ. ಹೆಂಗ ನಮಗೆ ಹಗಲೊತ್ತು ಸೂರ್ಯನ ಪ್ರಕಾಶ ಹೆಚ್ಚಾಗಿದ್ದಾಗ ನಕ್ಷತ್ರಾದಿಗಳು ಕಾಣೋದಿಲ್ಲ,
ಯಾವಾಗ ಸೂರ್ಯ ಮರೆಯಾದಾಗ ಹೆಂಗ ನಕ್ಷತ್ರಗಳು ಕಾಣಿಸ್ಕೊಳ್ತಾವೋ ಅದೇ ರೀತಿಯಾಗಿ ಇವು ಎಲ್ಲವೂ ಕೂಡ ಈ ಅಹಂಕಾರ ಇರೋ ತನಕ ಈ ಪ್ರತ್ಯಯ ನಮಗೇನಾಗಿಲ್ಲ, ಕಾಣೋದಿಲ್ಲ. ಯಾಕಂದ್ರೆ ಇದು ಡಾಮಿನೇಟ್ ಆಗಿ ಮುಂದೆ ಎಲ್ಲ ಆಕ್ರಮಿಸ್ಬಿಟ್ಟದ. ಯಾವಾಗ ಇದು ಲಯ ಆಗತ್ತೆ ಆವಾಗ ಅಹಂ ಪ್ರತ್ಯಯ ಅಂದ್ರೆ ಆ ಆತ್ಮಸ್ವರೂಪ ದಿನಾನು ಕೂಡ ನಮಗೆ ದರ್ಶನ ಆಗತ್ತೆ. ದರ್ಶನ ಆಗುತ್ತೆ ಅಂದ್ರೆ ಅದನ್ನ ಅನುಭವಿಸ್ತೀವಿ, ಅಂದ್ರೆ ನಮಗ್ ಗೊತ್ತಿಲ್ಲ. ಯಾವಾಗ ಗೊತ್ತಾಗುತ್ತೆ ಅಂದ್ಮೇಲೆ ಎದ್ದ ಮೇಲೆ ಹೇಳ್ತೀವಿ ಚೆನ್ನಾಗಿ ನಿದ್ದೆ ಮಾಡಿದೆ. ನಿದ್ದೆ ಮಾಡಿದೆ ಅನ್ನಕ್ಕೆ ಅನುಭವಿಸೋರು ಇರ್ಬೇಕಲ್ವಾ? ಯಾರು ಆ ಮಹಾಭೋಕ್ತನಾಗಿರ್ತಕ್ಕಂತಹ ಆ ಪರಮಾತ್ಮನೇ ತಾನೇ ತಾನಾಗಿದ್ದಾನೆ. ಅವಾಗ ಏನಿಲ್ಲ, ಅವಾಗ ಅಹಂ ಇಲ್ಲ, ಬುದ್ಧಿ ಇಲ್ಲ, ಮನಸ್ಸು ಇಲ್ಲ, ಇಂದ್ರಿಯಗಳಿಲ್ಲ. ಅದಕ್ಕೆ ಪ್ರಭುದೇವರು ಒಂದು ವಚನ ಬರೀತಾರೆ, ನಾ ಹುಟ್ಟದ ಮುಂಚೆ ಗುರುವನ್ನ ಕಂಡೆ, ಲಿಂಗವನ್ನ ಕಂಡೆ, ಜಂಗಮವನ್ನ ಕಂಡೆ. ನಾ ಹುಟ್ಟಿದ ಮೇಲೆ ಗುರು ಇಲ್ಲ, ಲಿಂಗವಿಲ್ಲ, ಜಂಗಮವಿಲ್ಲ ಅಂತಂತಾರ ಅವರು. ನಾ ಹುಟ್ಟೋದಕ್ಕಿಂತ ಮುಂಚೆ ಅಂತಂದ್ರೆ ಬೇರೆ ಬೇರೆಯವರು ಬೇರೆ ಬೇರೆ ಅರ್ಥ ಮಾಡಿದ್ದಾರೆ. ಯಾರಾದ್ರೂ ಇದ್ರಾಗ ಯಾರು ತುಂಬಾ ವಚನ ಶಾಸ್ತ್ರಗಳನ್ನ ಯಾರೋ ಒಬ್ಬೊಬ್ಬರು ಇದ್ದಾರೆ. ಅಂದ್ರೆ ನಾ ಹುಟ್ಟೋದಕ್ಕಿಂತ ಮುಂಚೆ ಅಂತಂದ್ರೆ ಅರ್ಥ ಅಂತಂದ್ರೆ ಅಜ್ಞಾನ ಇರುವಾಗ ಲೋಕದಲ್ಲಿ ಸಾಮಾನ್ಯವಾಗಿರ್ತಕ್ಕಂತಹ ಶಬ್ದಗಳ ಜ್ಞಾನ ಆಗತ್ತೆ ನಮ್ಗೆ. ಇವ್ರು ಗುರು ಅಂತ ಹೇಳ್ತೀವಿ, ಇದು ಲಿಂಗ ಅಂತ ಕರಿತೀವಿ, ಇವನು ಜಂಗಮ ಅಂತ ಕರಿತೀವಿ. ನಾ ಹುಟ್ಟಿದ ಮೇಲೆ ಗುರು ಇಲ್ಲ, ಲಿಂಗವಿಲ್ಲ, ಜಂಗಮವಿಲ್ಲ ಅಂತ. ಅಂದ್ರೆ ನಾ ಹುಟ್ಟಿದ್ರೆ ಅಂದ್ರೆ ಯಾವಾಗ ನಾನು ಆತ್ಮಸ್ವರೂಪನೇ ಅಂತಕ್ಕಂಥದ್ದು ನನಗೆ ದರ್ಶನ ಆಗುತ್ತೆ, ಅವಾಗ ಗುರು ಯಾರು, ಲಿಂಗ ಯಾರು, ಜಂಗಮವ ಯಾರು? ಜ್ಞಾನವೇ ಗುರುವಾಯಿತು, ಜ್ಞಾನವೇ ಲಿಂಗವಾಯಿತು, ಜ್ಞಾನವೇ ಜಂಗಮವಾದಾಗ ಗುರುಲಿಂಗ ಜಂಗಮರೆಂಬ ಭೇದವೇತು. ಹಾಗೆ ಯಾವಾಗ ಸುಷುಪ್ತಿ, ನಮಗೀಗ ಜ್ಞಾನದ ಎಚ್ಚರದಲ್ಲಿ ನಮಗೆ ಗೊತ್ತಿಲ್ಲ ಅದು ಆ ಜ್ಞಾನ. ಅದಕ್ಕೆ ಇಲ್ಲಿ ಆಚಾರ್ಯ ಶಂಕರ್ ನಮಗೆ ನೋಟಿಸ್ ಮಾಡ್ತಾ ಇದ್ದಾರೆ, ಸುಷುಪ್ತಿಯಲ್ಲಿ ನೀವು ಯಾವ ಇಲ್ಲದೆ ಇರ್ತಕ್ಕಂಥ ಸಮಯದಲ್ಲಿ ಕೇವಲ ಸಾಕ್ಷಿಯಾಗಿ ಬಳತಕ್ಕಂಥದ್ದು ಎಲ್ಲ ಜೀವಿಗಳು ಅನುಭವಿಸ್ತವೆ. ಹಾಗಾಗಿ ಸರ್ವತ್ರ ಸರ್ವಗತಃ ಸುಸೂಕ್ಷ್ಮ ಅಂತ ಮಂತ್ರ. ಅಂತಹ ಅಹಂ ಸಾಕ್ಷಿಯಾಗಿರ್ತಕ್ಕಂತಹ ಯಾವುದು ಪರಮ ತತ್ವ ಇದೆಯೋ ಆ ಪರಮ ತತ್ವವನ್ನ ನೀನು ಗುರುತಿಸು. ಇಲ್ಲಿ ಟಾಪಿಕ್ ತಗೊಂಡಿರ್ತಕ್ಕಂಥದ್ದು ಅಹಂ ಪ್ರತ್ಯಯದ ಮಿಥ್ಯಾ ಸ್ವರೂಪ ಅಂತ ಮಾಡಿದ್ದಾರೆ. ಅಂದ್ರೆ ಈ ಪದಾರ್ಥ ಅಂತ ಹೇಳಿದ್ನಲ್ಲ ನಾನು, ಈ ಅಂತಃಕರಣ ಅಂತ ಏನ್ ಕರೀದ್ನಲ್ಲ, ಇದು ವಸ್ತುತಃ ಸುಷುಪ್ತಿಯಲ್ಲಿ ದಿನಾನುಕೂಡಿಗೆ ಲಯ ಆಗುತ್ತೆ. ಹಾಗಾಗಿ ಮಿಥ್ಯಾ ಸ್ವರೂಪ. ಅದಕ್ಕೆ ಯಾವುದು ಮಿಥ್ಯ ಮತ್ತು ಯಾವುದು ಸತ್ಯ ಅಂತಕ್ಕಂತಹದ್ದು ನಾವು ದಿನಾನುಕೂಡಗಿ ಜಾಗೃತದಲ್ಲಿ, ಸ್ವಪ್ನದಲ್ಲಿ ಅಹಂ ಪ್ರತ್ಯಯ ಸತ್ಯವಾಗಿರ್ತದೆ. ಯಾವಾಗ ಸುಷುಪ್ತಿಗೆ ಹೋಗ್ತೀವಿ ಆವಾಗ ಅಹಂ ಪ್ರತ್ಯಯ ನಾಶವಾಗಿರ್ತದೆ. ಮತ್ತೆ ಅಹಂ ಪ್ರತ್ಯಯ ನಾಶವಾಗಿತ್ತು ಅಂತಂದ್ರೆ ಅರ್ಥ ಏನಂತಂದ್ರೆ ಜಾಗೃತದಲ್ಲಿ, ಸ್ವಪ್ನದಲ್ಲಿ ಈ ಆತ್ಮತತ್ವ ಇಲ್ಲ ಅಂತ ಅರ್ಥ ಅಲ್ಲ. ಆತ್ಮತತ್ವ ಇದೆ, ಆದರೆ ಇದು ಆಕ್ರಮಿಸಿರೋದ್ರಿಂದ ನಮಗೆಲ್ಲ ಇದ್ರ ಮೇಲೆನೇ ಅಭಿಮಾನ ಇರೋದ್ರಿಂದ ಇದೇ ಕಾಣಿಸ್ಕೊಡ್ತದೆ ನಮಗ. ಎಷ್ಟು ಶಬ್ದಗಳಲ್ಲಿ ಹೇಳ್ಬೋದು ಅಷ್ಟೇನೆ, ಆದ್ರೆ ಅದು ಅನುಭವ ಆದ್ಮೇಲೆನೆ ಅದು ಗೊತ್ತಾಗದದು, ಅಲ್ತೇನೆ ಗೊತ್ತಾಗೋದಿಲ್ಲ ಅದು. ಮತ್ತೆ ಹಂಗೈತೆ ಅಂದ್ರೆ ಮತ್ತೆ ಹಗಲೊತ್ನಾಗ ಇಲ್ವಾ ಅಹಂ ಅಂತ ಕೇಳಿದ್ರೆ, ಹಗಲೊತ್ನಲ್ಲಿ ಆ ಪರಮಾತ್ಮ ಅಹಂ ಅಂತ ಏನ್ ಕರಿತೇವೆ ಇದೆ ಅದು. ಆದ್ರೆ ಈ ಅಹಂ ಡಾಮಿನೇಟ್ ಆಗಿರೋದ್ರಿಂದ
ಅದು ಏನಾಗಿದೆ ಅಂತಂದ್ರೆ ಕೇವಲ ಸಾಕ್ಷಿಯಾಗಿದೆ. ಅದೇ ಸುಷುಪ್ತಿಯಲ್ಲಿ ಸಾಕ್ಷಿಯಾಗಿಯೂ ಇದೆ, ಮತ್ತೆ ಅದು ಎದ್ದ ಮೇಲೆ ಅದು ಭೋಕ್ತೃರೂಪೇಣ ಕೂಡ ಅನುಭವ ಬರ್ತಾ ಇದೆ. ಹಾಗಾಗಿ ಶ್ರುತಿ ನಮಗೆ ನಮ್ಮ ನಿಜವಾದ ಸ್ವರೂಪವನ್ನ ಪರಿಚಯ ಮಾಡಿಸ್ತಾ ಇದೆ. ಬ್ರೂತೆ ಅಂದ್ರೆ ಶ್ರುತಿ ಹೇಳ್ತಾ ಇದೆ, ಶ್ರುತಿ ಬ್ರೂತೆ, ಶ್ರುತಿ ಹೇಳ್ತಾ ಇದೆ. ಏನಂತ ಹೇಳ್ತಾ ಇದೆ? ಅಚಹ, ಇದು ಒಂದು ಕಾಲದಲ್ಲಿ ಹುಟ್ಟಿ ಮತ್ತೊಂದು ಕಾಲದಲ್ಲಿ ಸಾಯುವಂತಹದ್ದು ಅಹಂಕಾರ ಇದೆಯಲ್ವಾ, ಇದು ಜನಿಸಿರ್ತಕ್ಕಂಥದ್ದು. ಒಂದ್ಸಲ ಹುಟ್ಟಿ ಒಂದ್ಸಲ ಸಾಯುತ್ತೆ. ಆದ್ರೆ ಆ ಅಹಂ ಇದೆಲ್ಲ ಪರಮಾತ್ಮ, ಅದು ಅದು ಜನನ ಇಲ್ಲದೆ ಇರ್ತಕ್ಕಂತಹದ್ದು. ಯಾವಾಗ ಅದು ಜನನ ಇಲ್ಲವೋ ಅವಾಗ ಅದರದ್ದು ಇನ್ನೊಂದು ಕ್ವಾಲಿಟಿ ಏನು? ನಿತ್ಯ, ಅದು ನಿತ್ಯವಾಗಿರ್ತಕ್ಕಂತಹದ್ದು. ಸ್ವಯಂ ಪ್ರತ್ಯಗಾತ್ಮ, ಅದು ಸ್ವಯಂ ಪ್ರತ್ಯಗಾತ್ಮ, ಸ್ವಯಂ ಪ್ರತ್ಯೇಕಾತ್ಮ. ಅದು ಪ್ರತ್ಯೇಕನ್ನೆಗಳಿಗೆ ಪೃಥಕ್ಕಾಗಿ ಕಟ್ಟಾಗಿದೆ ಅಂತ ಅರ್ಥ ಅಲ್ಲ. ಘಟಾಕಾಶವನ್ನ ನಾವು ಹೇಳಿದಾಗ ಘಟದಿಂದ ಆಕಾಶ ಚಿಕ್ಕದಾಗಿದೆ ಅಂತ ಅರ್ಥ ಅಲ್ಲ. ಅದು ಸ್ವರೂಪತಃ ಮಹಾಕಾಶವೇ, ಘಟದಿಂದ ಅದು ಘಟಾಕಾಶವಾಗಿ ತೋರ್ತಾ ಇದೆ. ಹಾಗೆ ನಮ್ಮ ಅಜ್ಞಾನ ಇರೋ ತನಕನೂ ಕೂಡ ಈ ಪ್ರತ್ಯೇಗಾತ್ಮ ಪರಿಚ್ಛಿನ್ನನಾಗಿ ಕಾಣಿಸ್ತಾನೆ. ಆದ್ರೆ ಅವನು ಪರಿಚ್ಛಿನ್ನನಲ್ಲ, ಅವನು ಅಪರಿಚ್ಛಿನ್ನ. ಅವನು ಅಂತಹ ಅಪರಿಚ್ಛಿನ್ನಾಗಿರ್ತಕ್ಕಂತಹ ಪರಮಾತ್ಮ ನಿರಂತರವಾಗಿ ಎಲ್ಲಾ ಜೀವಿಗಳನ್ನ ಬೆಳಗ್ತಾ ಇದ್ದಾನೆ. ಆ ಎಲ್ಲಾ ಜೀವಿಗಳಲ್ಲಿ ಈ ನಾನು ಅಂತಕ್ಕಂತಹ ಒಂದು ಜೀವಿಯನ್ನು ಕೂಡ ಬೆಳಗ್ತಾ ಇದ್ದಾನೆ. ಅಂತಹ ಪರಮಾತ್ಮನ ದರ್ಶನವನ್ನ ನಮಗೆ ಇಲ್ಲಿ ತೋರಿಸ್ತಾ ಇದ್ದಾರೆ. ಮತ್ತೆ ಅದರ ಲಕ್ಷಣ ಹೇಳ್ತಾರೆ. ಆ ಪ್ರತ್ಯೇಗಾತ್ಮ ಆಗಿರ್ತಕ್ಕಂಥ ಲಕ್ಷಣ ಏನಂದ್ರೆ ಸತ್ ಅಸತ್ ವಿಲಕ್ಷಣಂ, ಸದಸದ್ ವಿಲಕ್ಷಣಂ, ಸತ್ ಅಸತ್ ವಿಲಕ್ಷಣಂ. ಅಂದ್ರೆ ಸತ್ ಅಂದ್ರೆ ಯಾವುದು ದೇಶ ಕಾಲದಲ್ಲಿ ಸತ್ತಾಗಿ ತೋರುತ್ತೋ, ಅಂದ್ರೆ ಪರಿಚ್ಛಿನ್ನನಾಗಿ ತೋರುತ್ತೋ, ಅದು ಶಾಶ್ವತ ಸತ್ತಲ್ಲ. ಅಸತ್ ಅಂದ್ರೆ ಯಾವುದು ಇಲ್ಲವೋ, ಈಗ ಒಂದು ವಸ್ತು ತಗೊಳ್ಳೋಣ ಅಂತ, ಈಗ ಹಟ್ಟಿ ಅಥವಾ ಬೇರೆ ಬೇರೆ ಕಡೆ ಈ ಭೂಮಿಯಿಂದ ಚಿನ್ನ ತೆಗಿತಾರಲ್ಲ, ಚಿನ್ನ ತೆಗೆದಾಗ ಆ ಮೊದಲು ಏನೇ ಚಿನ್ನ ಅಂದ್ರೆ ಚಿನ್ನದ ಅರ್ಥ ಅಂದ್ರೆ ಆ ಕಲ್ಲುಗಳೇ, ಆ ಕಲ್ಲುಗಳನ್ನ ಶುದ್ಧಿ ಮಾಡಿದಾಗ ಅದರಲ್ಲಿ ಚಿನ್ನ ಹೊರಡುತ್ತ. ಈಗ ಆ ಕಲ್ಲು ಹಿಡ್ಕೊತೀವಿ, ಇದು ಕಲ್ಲು ಅಂತ ಅಂತೀವಿ. ಅದನ್ನ ಕಲ್ಲು ಸತ್ಯ ಆದ್ರೆ ಅದ್ರ ಏನ್ ಸತ್ಯನ? ಅದರೊಳಗಡೆ ಚಿನ್ನ ಅದ, ಆದ್ರೆ ಈಗ ತೋರೋದು ನಮಗೆ ಕಲ್ಲಾಗಿ ತೋರುತ್ತೆ. ಹಾಗಾಗಿ ಯಾವುದನ್ನ ಕಲ್ಲು ಅಂತ ಹೇಳ್ತೀವೋ ಅದು ಕಲ್ಲು ಆಕಾರದಿಂದ ಸರಿ, ಆದ್ರೆ ಸ್ವರೂಪದಿಂದ ಅದು ಕಲ್ಲಲ್ಲ. ಮತ್ತೆ ಇನ್ನು ತಿಳಿದವ್ರು ಏನ್ ಮಾಡ್ತಾರೆ, ಇದು ಚಿನ್ನ ಅಂತ ಅಂತಾರೆ. ಚಿನ್ನ ಅಲ್ಲಿ ಇರೋದು ಕಲ್ಲಿದೆ, ಅಲ್ಲಿ ಚಿನ್ನ ಇಲ್ಲ, ಅಲ್ಲಿ ಕಲ್ಲು ಕಾಣುತ್ತಾ ಇದೆ. ಆದ್ರೆ ಸೂಕ್ಷ್ಮ ದೃಷ್ಟಿಯಿಂದ ನೋಡಿದಾಗ ಚಿನ್ನ ಕಾಣುತ್ತಾ ಇದೆ. ಆದ್ರೆ ಚಿನ್ನ ಪ್ರತ್ಯಕ್ಷವಾಗಿ ಕಾಣುತ್ತಾ ಇದೆಯಾ? ಇಲ್ಲ. ಯಾವುದು ಪ್ರತ್ಯಕ್ಷವಾಗಿ ಕಾಣುತ್ತೆ ಅದು ಪ್ರತ್ಯಕ್ಷವಾಗಿ ಕಾಣತಕ್ಕಂಥದ್ದು ರಿಯಲ್ ಅಲ್ಲ. ಯಾವುದು ಪ್ರತ್ಯಕ್ಷವಲ್ಲವೋ, ಯಾವುದು ಪ್ರತ್ಯಕ್ಷವಾಗಿ ಅಲ್ಲವೋ ಅದಿಲ್ಲ ಅಂತ ಅರ್ಥ ಅಲ್ಲ, ಅದು ಇದೆ. ಯಾವ ರೂಪದಲ್ಲದ? ಅದು ಕಲ್ಲು ರೂಪದಲ್ಲದ. ಆದ್ರೆ ಎಲ್ಲರೂ ನಾವೇನ್ ತಿಳ್ಕೊಂಡಿದ್ದೀವಿ? ಕಲ್ಲಂತ ತಿಳ್ಕೊಳ್ತೀವಿ. ಹಾಗಾಗಿ ಪರಮಾತ್ಮನನ್ನ ನಾವು ಸತ್ ಅಸತ್ ವಿಲಕ್ಷಣಂ, ಅವನು ಸತ್ತು ಅಸತ್ತಿಗೆ ವಿಲಕ್ಷಣ ಆಗಿರ್ತಕ್ಕಂಥವನು. ತೋರೋದಕ್ಕೆ ತೋರದೇ ಇರೋದಕ್ಕೆ ಅವನು ವಿಲಕ್ಷಣ ಆಗಿದ್ದಾನೆ. ಏನು ತೋರೋದಕ್ಕೆ ತೋರದಿರೋದಕ್ಕೆ ಅವನು ಸಾಕಾರ ಅಂತ ಕರಿತೀವಿ. ಆದ್ರೆ ಸಾಕಾರ ಕರೆಕ್ಟು. ಆದ್ರೆ ಸಾಕಾರ ಅಷ್ಟೇನಾ? ಇಲ್ಲ, ಅವನು ಬಹು ಆಕಾರ.
ಬಹು ಆಕಾರ ಅದೇ ಸತ್ಯನ ಇಲ್ಲ, ಅವನು ನಿರಾಕಾರ. ನಿರಾಕಾರನೂ ಹೌದು, ಬಹು ಆಕಾರನೂ ಹೌದು, ಮತ್ತೆ ಪರ್ಟಿಕ್ಯುಲರ್ ಆಗಿ ಒಂದು ಫಾರ್ಮ್ ಅಲ್ಲಿ ಸಾಕಾರನೂ ಹೌದು. ಇವೆಲ್ಲ ಸರಿನಾ? ಇಲ್ಲ. ಯಾಕಂದ್ರೆ ಏಕಕಾಲಕ್ಕೆ ಇದೀನವ. ಸಾಕಾರ ರೂಪದಲ್ಲೇ ಜನ, ಬಹು ರೂಪದಲ್ಲೇ ಜನ, ನಿರಾಕಾರ ರೂಪದಲ್ಲೇ ಜನ. ಹಾಗಾಗಿ ಅವನನ್ನ ಹೀಗೆ ಅಂತ ಹೇಳಕ್ ಬರೋದಿಲ್ಲ. ಅವನನ್ನ ಏನ್ ಮಾಡ್ಬೋದು ಅಂತಂದ್ರೆ ಕೇವಲ ಅದನ್ನ ಅವನನ್ನ ಅನುಭವಿಸ್ಬೋದು ಬಿಟ್ರೆ ಅವನನ್ನ ಹೇಳಕ್ ಬರೋದಿಲ್ಲ. ಅದಕ್ಕೆ ಸತ್ ಅಲ್ಲ, ಅಸತ್ ವಿಲಕ್ಷಣ. ಅದಕ್ಕೆ ನಿಜಗೊಂಡ್ರು ಅವರು ಒಂದು ತಮ್ಮ ಕೃತಿಯಲ್ಲಿ ಮಾತು ಮನಗಳಿಂದ ಅತ್ತತ್ತ ಮೀರಿದ ಅತಿಶಯ ಜ್ಯೋತಿ ಬೆಳಗುತ್ತಿದೆ ಅಂತಂದ್ರೆ ಅವರು ಮಾತು ಮನಗಳಿಂದ ಅತ್ತತ್ತ ಮೀರಿದ ಅಂದ್ರೆ ಮಾತಿನಿಂದ ಅದನ್ನ ಹೇಳಕ್ಕೆ ಬರಂಗಿಲ್ಲ, ಮತ್ತೆ ಮನಸ್ಸಿನಿಂದ ಅದನ್ನ ಕಲ್ಪನೆ ಮಾಡಿಕೊಳಕ್ ಬರಂಗಿಲ್ಲ. ಹೆಂಗ್ ಮಾಡಿಕೊಂತೀರಿ ಹೇಳ್ರಿ ನೋಡ್ರಿ. ದೇವರೊಂದಿಗಳಿಗೆ ನಾವು ಕಲ್ಪನೆ ಬೇರೆ ಬೇರೆ ಮಾಡಿಕೊಂತೀವಿ. ಶಿವ ಅಂತನೋ, ನಾರಾಯಣ ಅಂತನೋ, ಗಣಪತಿ ಅಂತನೋ, ಲಕ್ಷ್ಮಿ ಅಂತನೋ, ಕಾಳಿ ಅಂತನೋ. ನಮ್ ದೇವ್ರು ಅಂದ್ರೆ ಇದು. ಇದನ್ನ ಶಾಸ್ತ್ರ ಹೇಳ್ತಿಲ್ಲ. ಹಂಗಾದ್ರೆ ಇದಿಲ್ಲ ಅಂತ ಅರ್ಥ ಅಲ್ಲ. ಇದಕ್ಕೊಂದು ಸ್ಥಾನ ಕೊಟ್ಬಿಟ್ಟಿದ್ದಾರೆ. ಯಾರು ಭಕ್ತರು ಅವರು ಸಾಕಾರವಾಗಿ ಉಪಾಸನೆ ಮಾಡ್ಲಂತ. ಇನ್ನು ಬಹು ಅದನ್ನ ಅರ್ಜುನ ತೋರಿಸ್ತರು ವಿರಾಟ್ ರೂಪದಲ್ಲಿ, ಬಹು ಆಕಾರ. ಆದ್ರೆ ಉಪನಿಷತ್ತು ಈ ಸಾಕಾರ ಮತ್ತು ಬಹು ಆಕಾರಕ್ಕಿಂತನೂ ಕೂಡ ಯಾವಾಗ್ಲೂ ಕೂಡ ಅದು ನಿರಾಕಾರವಾಗಿರ್ತಕ್ಕಂಥದ್ದನ್ನ ಹೇಳುತ್ತೆ. ಯಾಕೆ ಅಂತಂದ್ರೆ ಅದು ತಾನೇ ತಾನು ಒಂದಿದ್ದಾಗ ಇನ್ನೊಂದು ಆಕಾರ ಇಲ್ಲಿರುತ್ತದ. ಅಂತಹ ಪರಮಾತ್ಮನನ್ನ ನಾವು ಯಾವುದೇ ರೀತಿಯಾಗಿರ್ತಕ್ಕಂತಹ ನಮ್ಮ ಮನಸ್ಸಿಗೆ ಕಲ್ಪನೆ ಮಾಡಿಕೊಳ್ಳಕ್ಕೆ ಅಸಾಧ್ಯವಾಗಿರ್ತಕ್ಕಂಥ. ಮತ್ತೆ ನಿಮ್ಮ ಏನು ನೀವು ಪಾಪ ದೇವರನ್ನ ಮನಸ್ಸಿಗೆ ಇಟ್ಕೊಂಡಿದ್ದೀರಿ, ಆ ದೇವ್ರನ್ನ ತೆಗೆದಾಗ್ತಿಲ್ಲ. ಯಾವುದೋ ಒಂದು ನಿಮ್ಮ ಭಕ್ತಿಯಿಂದ ಉಪನಿಷತ್ತುಗಳದನ್ನ ಹೇಳ್ತಾ ಇದ್ದೀನಿ. ಅದು ಹೌದು. ಈಗ ತುಂಬಾ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡೋಣ ಅಂತ. ಈಗ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀರಿ, ಅಲ್ಲಿ ಬಾಲಾಜಿ ಮೂರ್ತಿ ಅದ. ಈಗ ತಿರುಪತಿಲಿ ಇರ್ತಕ್ಕಂಥ ವೆಂಕಟರಮಣ, ಮತ್ತೆ ಇಲ್ಲಿ ಅನೇಕ ಕಡೆ ವೆಂಕಟರಮಣ ದೇವಸ್ಥಾನಗಳಿದ್ದಾವೆ. ಮತ್ತೆ ಇಲ್ಲಿ ಯಾರು ನಂಬಿಕೆ ಇಟ್ಟಿದ್ದಾರೋ ಅವರಿಗೆ ಅದೇ ವೆಂಕಟರಮಣ ಸತ್ಯ, ಇನ್ಯಾರು ತಿರುಪತಿಲಿ ಇಟ್ಟಿದ್ದಾರೋ ಅಲ್ಲಿ ವೆಂಕಟರಮಣ ಸತ್ಯ. ಮತ್ತೆ ಹಂಗಾರೆ ಯಾವ್ದು ಸತ್ಯ ಅಂತಂದ್ರೆ ತಿರುಪತಿ ವೆಂಕಟರಮಣ ಅದು ಸತ್ಯ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಸತ್ಯ ಅಂತಕ್ಕಂಥದ್ದು ಏನಂತಂದ್ರೆ ನಮ್ಮ ನಂಬಿಕೆ ಮೇಲೆ ಏನದಲ್ಲ, ಅಷ್ಟೇ ಸತ್ಯದ ಮೇಲೆ ನಾವು ಮಾತಾಡ್ಬೇಕಾಗತ್ತ. ಬಹಳ ಸೂಕ್ಷ್ಮ ಗೊಂದಲ ಇರ್ತಕ್ಕಂಥ ಸಬ್ಜೆಕ್ಟ್ ಇದು. ಯಾಕಂದ್ರೆ ಎಲ್ಲ ಕೆಡಿಸ್ಬೇಕಲ್ವಾ. ನಾನೇನ್ ತಿಳ್ಕೊಂಡಿದ್ದೀನಿ, ನಾನೇನು ಕಂಡುಕೊಂಡಿದ್ದೀನಿ ಅಂತಕ್ಕಂಥದ್ದು ಅಜ್ಞಾನದಿಂದ ಏನು ಜನ್ಯ ಆಗ್ಯದಲ್ಲ, ಅದನ್ನೆಲ್ಲ ಏನ್ ಮಾಡ್ಬೇಕಾದ್ರೆ ಅದನ್ನ ಕೆಡಿಸ್ಬೇಕಲ್ವಾ. ಯಾಕಂದ್ರೆ ಅದೆಲ್ಲನೂ ಕೂಡ ಅಜ್ಞಾನದಿಂದ ಜನಿಸಿತ್ತು ವಿಷಯ ಪ್ರಪಂಚ. ಆ ವಿಷಯ ಪ್ರಪಂಚಕ್ಕೆ ಪಡ್ಕೊಳ್ಳೋ ವಿಷಯ ಪ್ರಪಂಚದ ಆಶೆಗಳನ್ನ ಪೂರೈಸಕ್ಕೋಸ್ಕರವಾಗಿ ದೇವರುಗಳು ಸೃಷ್ಟಿ ಆದವು. ಮತ್ತೆ ಇಂಥ ಎಲ್ಲ ದೇವರುಗಳು ಎಲ್ಲಿಂದ ಜನಿಸ್ಯಾವ? ಇವೆಲ್ಲ ನಮ್ಮ ಭ್ರಾಂತಿಯಿಂದ ಜನಿಸಿರ್ತಕ್ಕಂಥವು. ದೇವ್ರ ಭ್ರಾಂತಿನ ಅಂತ ಕೇಳಿದ್ರೆ ದೇವ್ರ ಭ್ರಾಂತಿ ಅಲ್ಲ, ಆದ್ರೆ ಯಾವ್ದು ನಮ್ಮ ಮನಸ್ಸಿನಾಗ ಕಲ್ಪನೆ ಆಗ್ಯದಲ್ಲ ಅದು ಭ್ರಾಂತಿ ಅಂತ. ಅದಕ್ಕೆ ಇಂತೆಲ್ಲ ಭ್ರಾಂತಿಗಳ ಆಚೆ ಭ್ರಾಂತನಾಗಿರ್ತಕ್ಕಂಥ ಯಾವುದೇ ಭ್ರಾಂತಿ ಅದನ್ನ ಮುಟ್ಟಕ್ಕೆ ಸಾಧ್ಯ ಇಲ್ದಿರ್ತಕ್ಕಂಥದ್ದು ಒಂದು
ಹೇಳಕ್ಕೆ ಬರದೇ ಇರತಕ್ಕಂಥದ್ದು, ಕಲ್ಪನೆಗೆ ಸಿಗದೇ ಇರತಕ್ಕಂಥದ್ದು ಅದು ಪರಮಾತ್ಮ. ಅಂತಹ ಪರಮಾತ್ಮನೇ ನಿನ್ನದೆಯ. ಇದು ಯಾವುದು ಚಿಕ್ಕದು ಅಹಂ, ಚಿಕ್ಕದ ಅಹಂ ಅಂತ ತಗೊಂಡು ಇದು ಎಲ್ಲ ಕಲ್ಪನೆ ಮಾಡಿಕೊಂಡದ. ತಂದೆ ಆಗಿರ್ತಕ್ಕಂಥ ಸಂಸಾರವನ್ನ, ತಂದೆ ಆಗಿರ್ತಕ್ಕಂಥ ದೇವಸ್ಥಾನವನ್ನ, ತಂದೆ ಆಗಿರ್ತಕ್ಕಂಥ ದೇವರನ್ನ, ತಂದೆ ಆಗಿರ್ತಕ್ಕಂಥ ಧರ್ಮವನ್ನ, ಏನು ಎಲ್ಲ ಏನ್ ಬೇಕು ಎಲ್ಲನೇ ಎಷ್ಟೊಂದು ಕಲ್ಪನೆ ಮಾಡಿಕೊಂಡದ. ಆದ್ರೆ ಈ ಎಲ್ಲ ಕಲ್ಪನೆ ಯಾವುದು ಕೂಡ ಸುಷುಪ್ತಿಯಲ್ಲಿ ಒಂದು ಇರಂಗಿಲ್ಲ, ಎಲ್ಲ ನಾಶ ಆಗಿಬಿಡ್ತದೆ. ಹೀಗೆ ನಾಶ ಆಗತಕ್ಕಂಥದ್ದು ಶಾಶ್ವತ ಹೆಂಗಾಗುತ್ತೆ? ತ್ರಿಕಾಲೇ ಅಬಾಧಿತೆ, ಮೂರು ಕಾಲಕ್ಕೆ ಬಾಧೆ ಆಗದಿರ್ತಕ್ಕಂಥದ್ದು ಯಾವುದು ಅದು ಸತ್ತು. ಆದ್ರೆ ಕಾಲಕ್ಕನುಗುಣವಾಗಿ ಬಾಧೆ ಆಗ್ತಕ್ಕಂಥ ಈ ಅಹಂ ಸೃಷ್ಟಿ ಮಾಡಿರ್ತಕ್ಕಂಥ ಕಲ್ಪನೆ ಹೆಂಗ ಸತ್ಯವಾಗಿ ಇರ್ಲಿಕ್ಕೆ ಸಾಧ್ಯ? ಸೊ ಹಾಗಾಗಿ ಇದನ್ನೆಲ್ಲನೂ ಕೂಡ ಆಳವಾಗಿ ನಾವು ಎಲ್ಲಿಯವರೆಗೆ ನಮ್ಮ ಒಳಗಡೆಗೆ ಇದನ್ನ ನಿಶ್ಚಯ ಮಾಡೋದಿಲ್ಲ, ಸೊ ಅಲ್ಲಿ ತನಕನೂ ಕೂಡ ಈ ಎಲ್ಲ ಶ್ಲೋಕಗಳು ಹಾಗೆ ಪೆಂಡಿಂಗ್ ಆಗಿರ್ತವೆ. ವಿಕಾರಿಣಾಂ ಸರ್ವ ವಿಕಾರವೇತ್ತ ನಿತ್ಯೋ ಅವಿಕಾರೋ ಭವಿತುಂ ಸಮರ್ಥಿ ಸಮಹರ್ತಿ ಮನೋರಥ ಸ್ವಪ್ನ ಸುಷುಪ್ತಿಷು ಸ್ಫುಟಂ ಪುನಃ ಪುನಃ ದ್ರಷ್ಟುಂ ಅಸತ್ತುಂ ಅಸತ್ತುಂ ಮೇತಯೋಃ. ವಿಕಾರಿಣಾಂ ಸರ್ವ ವಿಕಾರವೇತ್ತ ನಿತ್ಯೋ ವಿಕಾರೋ ಭವಿತುಂ ಸಮರ್ಥಿ ಮನೋರಥ ಸ್ವಪ್ನ ಸುಷುಪ್ತಿಷು ಸ್ಫುಟಂ ಪುನಃ ಪುನರ್ದ್ರಷ್ಟುಮಸತ್ವಮೇತಯೋಃ. ಏನನ್ನ ಈ ಶ್ಲೋಕದಲ್ಲಿ, ಈ 294 ಶ್ಲೋಕದಲ್ಲಿ ಯಾವುದನ್ನ ಹೇಳಿದ್ರು ಅದನ್ನ ಇನ್ನೊಂದು ಸ್ವಲ್ಪ ವಿಕಾರವಾಗಿ, ವಿಕಾರಿಣಾಂ ಸರ್ವ ವಿಕಾರವೇತ್ವ, ವಿಕಾರಿಣಾಂ ಸರ್ವ ವಿಕಾರ ವೇತ್ತ. ವೇತ್ತ ಅಂದ್ರೆ ತಿಳಿದವನು. ಯಾರು ಅಂತಂದ್ರೆ ಈ ಎಲ್ಲ ವಿಕಾರಗಳನ್ನ ನೋಡುವಂತವನು, ಸರ್ವ ವಿಕಾರಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥವನು, ಸರ್ವ ವಿಕಾರಗಳಿಗೆ ಬೆಳಕಾಗಿರ್ತಕ್ಕಂಥವನು. ಈ ಎಲ್ಲ ವಿಕಾರಗಳು ಇವೆಲ್ಲವೂ ಕೂಡ ಈ ಅಂತಃಕರಣದ ಚೇಷ್ಟೆಗಳು. ಈ ಎಲ್ಲ ವಿಕಾರಗಳಿಗೆ ಬೆಳಕಾಗಿ ವಿಕಾರಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥವನು ವೇತ್ತ ಒಬ್ಬನಿದಾನೆ, ಅವನು ಪರಮಾತ್ಮ. ನಿತ್ಯ ಅವಿಕಾರಿ ಭವಿತುಂ ಸಮಹರ್ತಿ. ಅವನು ನಿತ್ಯರಾಗಿದ್ದಾಗ ಮಾತ್ರ ಸಾಕ್ಷಿಯಾಗಿರಕ್ ಬರ್ತದೆ, ಎಲ್ಲವನ್ನು ನೋಡಕ್ ಬರ್ತದೆ. ಬಂದು ಹೋಗೋಲಾಗಿದ್ದಂದ್ರೆ ಹೆಂಗ್ ನೋಡ್ತಾನವ? ನೋಡಕ್ ಸಾಧ್ಯ ಇಲ್ಲ. ಮತ್ತೆ ಅವನು ಅವಿಕಾರಿಯಾಗಿರ್ಬೇಕು, ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕಾರ ಇರಬಾರ್ದು. ವಿಕಾರ ಇತ್ತಂದ್ರೆ ಅದು ಏನಾಗುತ್ತೆ, ಮತ್ತೆ ಮಾರ್ಪಾಡಾಗುತ್ತೆ. ಈಗ ನೋಡ್ತೀವಲ್ಲ ವಿಕಾರ, ನೀವು ಒಂದು ಶೋರೂಮ್ಗೆ ಹೋಗ್ಬಿಟ್ಟು ಒಂದು ಕಾರ್ ತಗೊಳ್ರಿ, ಕಾರ್ ತಗೊಂಡು ನೆಕ್ಸ್ಟ್ ಡೇ ನೀವು ಮಾರಕ್ ಹೋಗ್ರಿ, ಅದೇನಾಗುತ್ತೆ, ಕಾರ್ ಏನಾಗಿರಂಗಿಲ್ಲ, ಅದು ಸೆಕೆಂಡ್ ಹ್ಯಾಂಡ್ ಆಗುತ್ತೆ, ಅದು ವಿಕಾರ ಆಗ್ಬಿಡ್ತದೆ. ಅದಕ್ಕೆ ಆಸ್ ಇಟ್ ಈಸ್ ಅದು ಮಾರ್ಕೆ ಶೋರೂಮ್ಗೆ ಹೋಗ್ಬಿಟ್ಟಿದ್ದೀರಿ, ಬುಕ್ ಮಾಡಿಕೊಂಡಿದ್ದೀರಿ, ತಗೊಂಡು ಬಂದಿದ್ದೀರಿ, ಮನೆ ಮುಂದೆ ನಿಲ್ಸಿದ್ದೀರಿ, ನಾಳೆಗೆ ಸೇಲ್ ಮಾಡಕ್ ಹೋಗಿ ಅದನ್ನ ಏನಾಯ್ತದು, ಸೆಕೆಂಡ್ ಹ್ಯಾಂಡ್ ಆಯ್ತು. ಸಡನ್ ಆಗಿ ನಿಮಗೆ ನೀವೇನು 20 ಲಕ್ಷ ತಗೊಂಡಿದ್ದೀರೋ ಅದ್ರ ವ್ಯಾಲ್ಯೂ ತಕ್ಷಣಕ್ಕೆ 15 ಲಕ್ಷಕ್ಕೆ ಬಂದ್ಬಿಡುತ್ತೆ. ಏನಾಗಿಲ್ಲ, ವಸ್ತು ಏನಾಗಿಲ್ಲ, ವಿಕಾರ ಆಗಿಲ್ಲ, ಆದ್ರೆ ವಸ್ತುವಿನ ಮೇಲೆ ಇರ್ತಕ್ಕಂಥ ಅಭಿಪ್ರಾಯ ಏನಾಗ್ಯದ, ವಿಕಾರವಾಗ್ಯದ. ಹೀಗೆ ಸೂಕ್ಷ್ಮ ರೂಪದಲ್ಲಿ, ಸ್ಥೂಲ ರೂಪದಲ್ಲಿ ವಿಕಾರಗಳು ನಿರಂತರವಾಗಿ ನಡೀತಾ ಇವೆ. ಎಷ್ಟು ಸೋಜಿಗದ ನೋಡ್ರಿ. ಜಸ್ಟ್ ಅವನೇನಿಲ್ಲ, ಅವನ ಹೆಸರು ತಗೊಂಡು ಬಂದಾನ, ಇವನ ಹೆಸರು ಟ್ರಾನ್ಸ್ಫರ್ ಮಾಡಿದಾಗ ಸೆಕೆಂಡ್ ಹ್ಯಾಂಡ್ ಆಗಿ ಬಿಡ್ತದೆ. ಅದು ಎಷ್ಟು ಸೂಕ್ಷ್ಮದ ನೋಡಿ. ಇಲ್ಲಿ ಏನಿಲ್ಲ, ಅದು ಜಸ್ಟ್ ಒಂದು 2 ಕಿಲೋಮೀಟರ್ ಬಂದದ ಮನೆಗೆ. ಎಷ್ಟು ಶೋರೂಮ್ ಇಂದ 1-2 ಕಿಲೋಮೀಟರ್ ಬಂದದ.
ಅಷ್ಟರೊಳಗಡೆಗೆ ಇಷ್ಟೊಂದು ವಿಕಾರ ಆಯ್ತು. ಇನ್ನು ಕೆಲವೊಬ್ರು ಹೇಳ್ತಾರ, ನೀನ್ 20 ಲಕ್ಷ ಅಲ್ಲ, ನೀನ್ 10 ಲಕ್ಷ ಕೊಟ್ಟು ತಗೊಳಂಗಿಲ್ಲ ಅದನ್ನ ಅಂತ ನಾವು ಒಬ್ಬ. ಯಾಕಂದ್ರೆ ಸೆಕೆಂಡ್ ಹ್ಯಾಂಡ್ ಮುಟ್ಟದಿಲ್ಲ ಅಂತಂತ ನಾವ. ಜಗತ್ತಿನಲ್ಲಿ ಇಷ್ಟೇ ಇದೆ ಎಲ್ಲ. ಫಸ್ಟ್ ಹ್ಯಾಂಡು ಅದರದ್ದು ಯಾವಾಗ ಅದು ಫಸ್ಟ್ ಹ್ಯಾಂಡು ನೆಕ್ಸ್ಟ್ ಡೇ ಅದು ಆಯ್ತದು ವಿಕಾರ ಆಗಿಬಿಡ್ತದು. ಹಾಗಾಗಿ ಯಾವುದು ಆಕಾರ ಇದೆಯೋ ಅದು ವಿಕಾರಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು. ಅದು ಎಂಥದರೇ ಇರಲಿ, ವಸ್ತುವಾಗಿರಲಿ ಮನುಷ್ಯನಾಗಿರಲಿ, ವಿಕಾರ ಆಗಲೇಬೇಕು. ಅದು ಕಾಲನ ವಶದಲ್ಲಿ ವಿಕಾರ ಆಗದೇ ಇದ್ದರೆ ಸಾಧ್ಯನೇ ಇಲ್ಲ. ಈಗ ನೀವು ಮಹಾಭಾರತದಲ್ಲಿ ನೋಡುತ್ತಲ್ವಾ, ಭೀಷ್ಮಾಚಾರ್ಯನಿಗೆ ಯುದ್ಧ ಸಮಯದಲ್ಲಿ ಅವನಿಗೆ 120 ವರ್ಷಗಳಿದ್ದು ಅಂತ ಹೇಳಿದ್ದಾರೆ. 120 ವರ್ಷಗಳು ಇದ್ದು ಅಂತಂದ್ರೂ ಕೂಡ ಅವನ ತೋಳಲ್ಲಿ ಬಲ ಮಾತ್ರ ಕಡಿಮೆ ಆಗಿದ್ದಿಲ್ಲ. ಆದರೆ ಅವನ ಕೂದಲ ನೋಡ್ರಿ, ಅವನ ಚರ್ಮ ನೋಡ್ರಿ ಹೆಂಗ್ ತೋರಿಸ್ತಾರೆ. ಯಾಕಂತಂದ್ರೆ ಬಲ ಇರ್ಬೋದೇನು, ಆದ್ರೆ ಚರ್ಮ, ಈ ದೇಹದ ಧರ್ಮ ಎಲ್ಲನೂ ಕೂಡ ಅದು ವಿಕಾರ ಆಗ್ಲೇಬೇಕದು. ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೋಬೇಕಿಲ್ಲ. ಕೆಲವೊಂದು ವಯಸ್ಸಾಗ್ತಾ ಆ ವಿಕಾರನ ಅಕ್ಸೆಪ್ಟ್ ಮಾಡಿಕೊಳ್ಳಕ್ ಭಾರಿ ಕಷ್ಟ. ನೀವು ಅಕ್ಸೆಪ್ಟ್ ಮಾಡಿಕೊಂಡ್ರು ಮಾಡಿಕೊಳ್ಳದಿದ್ರು ದೇಹ ಅಂತನೂ ಕೂಡ ಅದ್ರ ಪಾಡಿಗೆ ಅದು ವಿಕಾರ ಆಗೇ ಆಗುತ್ತೆ. ಹಾಗಾಗಿ ಪರಮಾತ್ಮ ಮಾತ್ರ ಅವಿಕಾರಿ. ಅವನು ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಕಾರಕ್ಕೆ ಒಳಗಾಗದೇ ಇರ್ತಕ್ಕಂಥವನು. ಹೀಗೆ ಬವಿದು ಮಹರತಿ ಅಂದ್ರೆ ಅವನನ್ನ ಹೀಗೆ ಚೆನ್ನಾಗಿ ನಾವು ಅರಿಬೇಕು. ಅರಿತ್ಬಿಟ್ಟು ಮನೋರಥ ಸ್ವಪ್ನ ಸುಷುಪ್ತಿಷು ಸ್ಫುಟಂ ಪುನಃ ಪುನಃ ನಷ್ಟಂ ಅಸತ್ತಂ ಇತಯುಹು. ಹೀಗೆ ಈ ಮನೋರಥ ಅಂದ್ರೆ ಮನಸ್ಸಿನ ಕಲ್ಪನೆಯಿಂದ ಹುಟ್ಟಿರ್ತಕ್ಕಂಥದ್ದು ಸ್ವಪ್ನ ಸುಷುಪ್ತಿಯಲ್ಲಿ ಸ್ಫುಟಂ ಪುನಃ ಪುನಃ ದಿನ 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 ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಷ್ಟಂ ನೋಡ್ತೀವಿ, ದಿನ ನೋಡ್ತೀವಿ ಇದನ್ನ. ಇದು ಅಸತ್ತಾಗಿರ್ತಕ್ಕಂಥದ್ದು, ಸತ್ಯ ಅಲ್ಲದೆ ಇರ್ತಕ್ಕಂಥದ್ದು. ಹೀಗೆ ಇದು ನಿತ್ಯ ನಿತ್ಯ ಕಾಣತಕ್ಕಂತಹ ಈ ವಿಕಾರ ಆಗಿರ್ತಕ್ಕಂಥದ್ದು. ಯಾವುದು ಮನೋರಥ ಕಲ್ಪನೆ ಇದೆ, ಯಾವುದು ಅಸತ್ತಿದೆ, ಇದನ್ನ ತ್ಯಜಿಸಿದನ್ನ. ಯಾವುದು ನಿರಾಕಾರವಾಗಿದೆಯೋ, ಯಾವುದು ನಿತ್ಯವಾಗಿದೆಯೋ, ಯಾವುದು ವಿಕಾರವನ್ನು ಅರಿಯುವಂತಹ ಸಾಕ್ಷಿ ರೂಪದಲ್ಲಿರ್ತಕ್ಕಂತಹ ತತ್ವ ಇದೆಯೋ ಆ ತತ್ವ ನೀನು ಅಂತ ತಿಳಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.